ಸದ್ಯ ಕೋರ್ಟ್ನಲ್ಲಿ ಆಗ್ತಾ ಇರೋ ಎಲ್ಲ ಬೆಳವಣಿಗೆಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ. ಸಿಂಘ್ವಿಗೆ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ಹಿಂಪಡಿಬೇಕು ಅಂತಿರಲ್ಲ, ಪ್ರಾಸಿಕ್ಯೂಷನ್ ಇಲ್ಲದೆ ಕಾನೂನು ಪ್ರಕ್ರಿಯೆ ಮುಂದುವರಿಸಬೇಕು ಅಂತಾನ ನಿಮ್ಮ ಒಂದು ವಾದ ಅಂತ ಅವರು ಪ್ರಶ್ನಿಸಿದ್ದಾರೆ. ಆ ಸಂದರ್ಭದಲ್ಲಿ ಸಿಂಘ್ವಿ ಅವರು ಹಾಗಲ್ಲ, ಕೋರ್ಟ್ ಮುಂದೆ ರಾಜ್ಯಪಾಲರ ಮುಂದೆ ಒಂದೊಂದು ರೀತಿಯ ಹೇಳಿಕೆಗಳನ್ನ ಈ ಅಬ್ರಾಹಂ ಕೊಡ್ತಾ ಇದ್ದಾರೆ, ಇದು ಸರಿ ಅಲ್ಲ ಅನ್ನೋದು ನನ್ನ ವಾದ ಆಗಿದೆ. ಕೋರ್ಟಲ್ಲಿ PCR ಹಾಕುವ ಮುನ್ನವೇ ಪೂರ್ವಾನುಮತಿಯನ್ನು ಅವರು ಕೋರಿದ್ದಾರೆ. ಕೋರ್ಟ್ನಲ್ಲಿ PCR ಹಾಕೋಕ್ಕೂ ಮೊದಲೇ ಅವರು ಪೂರ್ವಾನುಮತಿಯನ್ನು ಪಡ್ಕೊಂಡಿದ್ದಾರೆ. ಇದು ಅವರಲ್ಲಿರುವಂತಹ ದ್ವಂದ್ವವನ್ನು ತೋರಿಸ್ತಾ ಇದೆ. ಅದನ್ನು ನಾನು ಇಲ್ಲಿ ಎತ್ತಿ ಹಿಡಿತಾ ಇದ್ದೀನಿ ಅನ್ನುವಂತಹ ವಿಷಯವನ್ನು ಸಿಂಘ್ವಿ ಅವರು ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡಿಬೇಕು ಅನ್ನುವಂತಹ ಯಾವುದೇ ರೂಲ್ಗಳು ಇಲ್ಲ ಅಂತ ಅಬ್ರಾಹಂ ಹೇಳಿದ್ರ ವಿಷಯವಾಗಿ ಇವತ್ತು ಇಲ್ಲಿ ವಾದವನ್ನು ಮಾಡಲಾಗ್ತಾ ಇದೆ. ಅಂದರೆ ಪೂರ್ವಾನುಮತಿಯ ಬೇಕಿಲ್ಲದೆ ನೀವು ವಿಚಾರಣೆ ಆಗಬೇಕು ಅಂತ ಬಯಸ್ತಾ ಇದ್ದೀರಾ ಅಂತ ಜಡ್ಜ್ ಕೇಳ್ತಾರೆ. ಇದಕ್ಕೇನು ಹೇಳ್ತಾರೆ? ಈ ಪ್ರಕರಣದಲ್ಲಿ ದಿವ್ಯಾ, ಇವರು ತಮ್ಮ ವಾದವನ್ನು ಮುಂದುವರಿಸ್ತಂತೆ 17A ಅಡಿ ಇವರು ಮೊದಲು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳ್ತಾರೆ. ಅದಾದ ಬಳಿಕ ಪ್ರಾಸಿಕ್ಯೂಷನ್ ಕೇಳುವ ಅವಶ್ಯಕತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಆ ಮುಖಾಂತರ ಕೋರ್ಟ್ನ ಸಮಯವನ್ನು ಹಾಳು ಮಾಡಿದ್ದಾರೆ. ರಾಜ್ಯಪಾಲರು TJ ಅಬ್ರಾಹಂಗೆ ದಂಡವನ್ನು ವಿಧಿಸಬೇಕಿತ್ತು, ಅವ್ರಿಗೆ ಕಳಿಸ್ಬೇಕಿತ್ತು, ಮತ್ತೆ ಈ ಅರ್ಜಿಯನ್ನು ಸ್ವೀಕಾರ ಮಾಡಬಾರ್ದಿತ್ತು. ಇದೀಗ ಕೋರ್ಟ್ ಅವ್ರಿಗೆ ದಂಡವನ್ನು ಹಾಕಿ ಈ ಅರ್ಜಿಯನ್ನು ಇತ್ಯರ್ಥ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದಂತಹ ಮಾನ್ಯ ನ್ಯಾಯಾಧೀಶರು ಅಲ್ಲಿಗೆ ನಿಮ್ಮ ಪ್ರಕಾರ ಪ್ರಾಸಿಕ್ಯೂಷನ್ ಇಲ್ಲದೆ ತನಿಖೆಯನ್ನು ನಡೆಸಬೇಕು ಅಂತೇಳಿ ಹೇಳ್ತೀರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ಹಾಗೆ ಹೇಳ್ತಿಲ್ಲ, ಪ್ರಾಸಿಕ್ಯೂಷನ್ಗೆ ಅವರೇ ಬೇಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಮತ್ತೆ ಈ ಸಾಯಿ ಕೃಷ್ಣ ಮತ್ತೆ ಪ್ರದೀಪ್ ಪರ ವಕೀಲರು ಒಂದಷ್ಟು ಆಕ್ಷೇಪವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇವರು TJ ಅಬ್ರಾಹಂ ಪರ ವಕೀಲರು ಕೂಡ ಒಂದು ಪದ ಅಲಿಯಾಸನ ಪದ ಏನು ಬಳಕೆ ಮಾಡಿದ್ರು ಅದಕ್ಕೆ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಮತ್ತೆ TJ ಅಬ್ರಾಹಂ ಪರ ವಕೀಲರು ಕೂಡ ಕಾಯ್ತಿದ್ದಾರೆ. ಅದಾದ ಬಳಿಕ ಉಳಿದ ಇಬ್ಬರು ದೂರುದಾರ ಯಾರಿದ್ದಾರೆ ಅವರ ಪರ ವಕೀಲರು ಕೋರ್ಟ್ ಹಾಲ್ನಲ್ಲಿದ್ದಾರೆ. ಇವ್ರದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮುಗಿದ ಬಳಿಕ ಅವರು ಕೂಡ ತಮ್ಮ ಪ್ರತಿವಾದವನ್ನು ಆರಂಭ ಮಾಡಲಿದ್ದಾರೆ. ಓಕೆ, ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀನಿ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ಅದರ ಬಗ್ಗೆ ನೋಡೋಣ. TJ ಅಬ್ರಾಹಂ ಪರ ವಕೀಲರು ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ಇರಬಹುದು, ಪ್ರದೀಪ್ ಕುಮಾರ್ಗೆ ಅವರು ರಾಜ್ಯಪಾಲರ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಬ್ರಾಹಂ ಪೂರ್ವಾನುಮತಿ ಕೋರಬೇಕಿಲ್ಲ ಅಂತ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಹೇಳ್ತಾರೆ ನಾನು ಪೂರ್ವಾನುಮತಿಯನ್ನು ಕೋರಿಲ್ಲ ಅಂತ. CMಗೆ ನೀಡಿದ ನೋಟಿಸಲ್ಲಿ TJ ಅಬ್ರಾಹಂ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಲಾಗಿದೆ. TJ ಅಬ್ರಾಹಂ ಮಾತ್ರ ಅನುಮತಿಯನ್ನು ಕೋರಿದ್ದಾರೆ ಅಂತ. ಸೊ ಈ ಬಗ್ಗೆ ರವಿ ವರ್ಮಕುಮಾರ್ ಅವರಿಂದ ಸ್ನೇಹಮಯಿ ಕೃಷ್ಣ ನೀಡಿದ ದೂರನ್ನ ಕೋರ್ಟ್ ಓದ್ತಾ ಇದೆ. ಅಂದರೆ ಯಾರ್ಯಾರು ಅನುಮತಿಯನ್ನು ಪಡ್ಕೊಂಡಿದ್ದಾರೆ ರಾಜ್ಯಪಾಲರಿಂದ, ಪೂರ್ವಾನುಮತಿಯನ್ನು ಪಡಿಬೇಕಿಲ್ಲ ಅಂತ ಕೆಲವರು, ಪೂರ್ವಾನುಮತಿಯನ್ನು ಪಡ್ಕೊಂಡಿದ್ದೀನಿ ಅಂತ ಕೆಲವರು, ಅದರ ಬಗ್ಗೆ ಒಂದು ಕ್ಲಾರಿಫಿಕೇಷನನ್ನು ರವಿ ವರ್ಮಕುಮಾರ್ ಅವರು ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರಿನ ವಿಷಯದಲ್ಲಿ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಆ ದೂರಿನಲ್ಲಿ ಏನು ಅಂಶಗಳು ಇದೆ ಅಂತ. ಅದರ ಪ್ರಕಾರವಾಗಿ ರಾಜ್ಯಪಾಲರ ಅನುಮತಿಯನ್ನು ಸ್ನೇಹಮಯಿ ಕೃಷ್ಣ ಮತ್ತು ಪ್ರದೀಪ್ ಕುಮಾರ್ ಇಬ್ಬರು ಕೂಡ ಪಡ್ಕೊಂಡಿದ್ದಾರೆ. ಅಬ್ರಾಹಂ ಪೂರ್ವಾನುಮತಿಯನ್ನು ಕೋರಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಸ್ನೇಹಮಯಿ ಕೃಷ್ಣ ಹೇಳ್ತಾರೆ ನಾನು ಪೂರ್ವಾನುಮತಿಯನ್ನು ಕೋರಿಲ್ಲ ಅಂತ. ಹಾಗಿದ್ರೆ ಪೂರ್ವಾನುಮತಿಯನ್ನು ಯಾರು ಕೋರಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಕೋರ್ಟ್ನಲ್ಲಿ PCR ಹಾಕುವ ಮುನ್ನವೇ ಪೂರ್ವಾನುಮತಿಯನ್ನು ಕೋರಿದ ವಿಷಯವಾಗಿ ಜಡ್ಜ್ ಕೂಡ ಮರು ಪ್ರಶ್ನೆಯನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇಲ್ಲಿ ದೂರುದಾರರು ಕೊಟ್ಟಿರುವಂತಹ ಅಂದರೆ ರಾಜ್ಯಪಾಲರಿಂದ ಕೋರಿರುವಂತಹ ಅನುಮತಿಯ ವಿಷಯದಲ್ಲೇ ಒಂದು ಚರ್ಚೆ ಆಗ್ತಾ ಇದೆ. ಯಾರು ಅನುಮತಿಯನ್ನು ಕೋರಿದ್ರು, ಯಾರು ಪೂರ್ವಾನುಮತಿಯನ್ನು ಕೋರಿಲ್ಲ ಅನ್ನೋದ್ರ ಬಗ್ಗೆ ಅದೇನು ಕ್ಲಾರಿಫಿಕೇಶನ್? ದಿವ್ಯಾ, ಈಗಾಗಲೇ ಇಬ್ಬರು ದೂರುದಾರರು ಸಾಯಿ ಸ್ನೇಹಮಯಿ ಕೃಷ್ಣ ಮತ್ತೆ ಪ್ರದೀಪ್ ಈ ಇಬ್ಬರು ಕೂಡ ಪೂರ್ವಾನುಮತಿಗಾಗಿ ಕೇಳಿದ್ದಾರೆ. ಅವರು ಪೂರ್ವಾನುಮತಿಯನ್ನು ಕೋರಿದ್ದಾರೆ. ಆದರೆ ದೂರು ಸಲ್ಲಿಸಿದಂತಹ TJ ಅಬ್ರಾಹಂ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿಲ್ಲ. ಹೀಗಿದ್ದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಟಿಸನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇವರ ಹೆಸರನ್ನ TJ ಅಬ್ರಾಹಂ ಹೆಸರನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಪೂರ್ವಾನುಮತಿಯನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಗವರ್ನರು ತಮ್ಮ ವಿವೇಚನೆಯನ್ನು ಬಳಸಿ ಅವರು ನೋಟಿಸನ್ನು ಕೊಟ್ಟಿಲ್ಲ. ಹೀಗಾಗಿ ಪ್ರಾಸಿಕ್ಯೂಷನ್ ಅನ್ನು ನೇರವಾಗಿ ನೀಡಿದ್ದಾರೆ. ಇದು ಕಾನೂನು ಬಾಹಿರ ಅನ್ನೋ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಓಕೆ ಮೂರ್ತಿ, ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾ ಇದ್ದೀವಿ. ಪ್ರಾಸಿಕ್ಯೂಷನ್ ನೀಡಲು ರಾಜ್ಯಪಾಲರು ಯಾವುದೇ ವಿವೇಚನೆಯನ್ನ ಬಳಸಿಲ್ಲ. ಪ್ರಾಸಿಕ್ಯೂಷನ್ ನೀಡಲು ರಾಜ್ಯಪಾಲರು
ವಿವೇಚನೆಯನ್ನು ಬಳಸಬೇಕಿತ್ತು, ಅದರ ಬಗ್ಗೆ ವಿವರಣೆಯನ್ನು ಕೋರಬೇಕಿತ್ತು. ಆದರೆ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಸಿಂಘ್ವಿ ಅವರು ವಾದಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದ್ರ ಮೊದಲು ಈ ದೂರ ಏನು ಬಂದಿದೆ ಅದರ ಬಗ್ಗೆ ಅವರು ಆಲೋಚಿಸಬೇಕಿತ್ತು. ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವಂತಹ ಪ್ರಸ್ತಾಪ ಆಗಬಾರ್ದಿತ್ತು. ಪ್ರಾಸಿಕ್ಯೂಷನ್ ನೀಡಲು ರಾಜ್ಯಪಾಲರು ಯಾವುದೇ ವಿವೇಚನೆಯನ್ನು ಬಳಸಿಲ್ಲ, ಬದಲಾಗಿ ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕೊಟ್ಟಂತಹ ನೋಟಿಸ್ನಲ್ಲಿ ಅಬ್ರಹಾಂ ದೂರಿನ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀನಿ ಅಂತ ಕೂಡ ಹೇಳ್ತಾರೆ. ಆದರೆ ಅಬ್ರಹಾಂ ರಾಜ್ಯಪಾಲರಿಂದ ಅನುಮತಿಯನ್ನೇ ಕೋರಿಲ್ಲ. ಹೀಗಿದ್ದಾಗ ನೋಟಿಸ್ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಸ್ನೇಹಮಯಿ ಕೃಷ್ಣ ಅವ್ರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಮಗದೊಂದು ಕಡೆಯಲ್ಲಿ ಹೇಳ್ತಾರೆ ಅವರು ಪೂರ್ವಾನುಮತಿಯನ್ನು ಪಡ್ಕೊಂಡಿಲ್ಲ ಅಂತ. ಈ ಬಗ್ಗೆಯೂ ಕೂಡ ವಾದಿಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಇಲ್ಲಿ ರಾಜ್ಯಪಾಲರು ಯಾವುದೇ ವಿವೇಚನೆಯನ್ನು ಬಳಸಿಲ್ಲ, ನೇರ ಪೂರ್ವಾನುಮತಿಯನ್ನು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಅಬ್ರಹಾಂ ದೂರಿಗೆ ಪೂರ್ವಾನುಮತಿ ಕೊಡದೇನೆ ನೇರವಾಗಿ ಕೊಟ್ಟಿದ್ದಾರೆ ಅನ್ನೋದಾ ಇಲ್ಲಿ ಆಕ್ಷೇಪ? ದಿವ್ಯಾ, ಅಂದ್ರೆ 3 ಜನ ಖಾಸಗಿ ದೂರುದಾರರು ಯಾರಿದ್ದಾರೆ, ಅದರಲ್ಲಿ ಯಾರು ಪೂರ್ವಾನುಮತಿಯನ್ನ ಕೇಳಿದ್ದಾರೆ, ಯಾರು ಪೂರ್ವಾನುಮತಿಯನ್ನ ಕೇಳಿಲ್ಲ ಅಂತೇಳಿ ಇಲ್ಲಿ TJ ಅಬ್ರಹಾಂ ಅವರು 17A ಅಡಿ ಪೂರ್ವಾನುಮತಿಯನ್ನ ಕೇಳೋದಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆದರೆ ಗವರ್ನರ್ ಪೂರ್ವಾನುಮತಿಯನ್ನ ನೀಡದೆ ಏಕಾಏಕಿ ಈ ಒಂದು ಆಧಾರದಲ್ಲಿ, ಅಂದರೆ TJ ಅಬ್ರಹಾಂ ಅವರು ನೀಡಿದಂತಹ ದೂರಿನ ಆಧಾರದಲ್ಲಿ CMಗೆ ವಿವೇಚನೆಯನ್ನು ಬಳಸದೆ ನೋಟಿಸನ್ನು ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಉಳಿಕೆ ಇಬ್ಬರು, ಅಂದರೆ ಸ್ನೇಹ ಸಾಯಿಮಯ್ಯ ಅವರು ಇರ್ಬೋದು ಮತ್ತು ಪ್ರದೀಪ್ ಅವರು ಇರ್ಬೋದು, ಈ ಇಬ್ಬರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು, ಅಂದರೆ ಪೂರ್ವಾನುಮತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ಅವರಿಬ್ಬರ ಹೆಸರಲ್ಲಿ ಶೋಕಾಸ್ ನೋಟಿಸನ್ನು ಕೊಟ್ಟಿಲ್ಲ ಅನ್ನೋ ಮಟ್ಟಿಗೆ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶವನ್ನು ಮಾಡಿದಂತಹ ಮಾನ್ಯ ನ್ಯಾಯಮೂರ್ತಿಗಳು, ಅಂದರೆ ಈಗ ಸ್ನೇಹ ಸಾಯಿಮಯ್ಯ ಅವರು ಸಲ್ಲಿಸಿದಂತಹ ದೂರಿನಲ್ಲಿ ಅವರು ಪೂರ್ವಾನುಮತಿ ಏನಿದೆ ಆ ಪೂರ್ವಾನುಮತಿಯ ಆಧಾರದ ಮೇಲೆ CMಗೆ ನೋಟಿಸನ್ನು ಕೊಟ್ಟಿಲ್ವಾ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ಅವರಿಬ್ಬರ ಒಂದು ದೂರೇನಿತ್ತು ಅದರ ಮೇಲೆ ನೋಟಿಸನ್ನು ಕೊಟ್ಟಿಲ್ಲ, TJ ಅಬ್ರಹಾಂ ಅವರು ಕೊಟ್ಟಿದ್ದಂತಹ ನೋಟಿಸ್ನ ಆಧಾರದ ಮೇಲೆ ಇಲ್ಲಿ ಈ ನೋಟಿಸನ್ನು, ಶೋಕಾಸ್ ನೋಟಿಸನ್ನು ಕೊಡುವ ಕೆಲಸವನ್ನ ಮಾಡಲಾಗಿದೆ ಅನ್ನೋ ಮಟ್ಟಿಗೆ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡಲಾಗ್ತಿದೆ. ಒಂದೇ ಕೇಸ್ಗೆ ಸಂಬಂಧಿಸಿದ ದೂರು ಇದಾಗಿರೋದ್ರಿಂದ ಪ್ರತ್ಯೇಕವಾಗಿ ಎಲ್ರಿಗೂ ಕೂಡ ಅನುಮತಿಯನ್ನ ಕೊಡ್ಲಿಕ್ಕಾಗತ್ತಾ, ಅಥವಾ ಮೂರನ್ನು ಕೂಡ ಸಮರೈಸ್ ಮಾಡಿ ಒಟ್ಟು ಮಾಡಿ ಒಂದಕ್ಕೆ ನೋಟಿಸನ್ನ ಕೊಡ್ಲಿಕ್ಕೆ ಬರುತ್ತಾ? ಅದು ಇಲ್ಲಿ ಪ್ರಮುಖವಾಗಿ ವಾದದ ವಿಷಯವಾಗ್ತಾ ಇದೆಯಾ? ದಿವ್ಯಾ, ಅದು ಇರಬಹುದು. ಅದಕ್ಕೆ ಕಾನೂನು ಪಂಡಿತರು ಯಾವ ರೀತಿಯ ಅಭಿಪ್ರಾಯವನ್ನ ಕೋರ್ಟ್ನಲ್ಲಿ ಮಂಡನೆ ಮಾಡ್ತಾರೋ, ಮತ್ತೆ ಜಡ್ಜ್ರವರು, ಮಾನ್ಯ ನ್ಯಾಯಾಧೀಶರು ಯಾವ ರೀತಿ ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ತಾರೋ, ಯಾವ ರೀತಿ ಅವರು ಅದಕ್ಕೆ ಜಡ್ಜ್ಮೆಂಟ್ ಅನ್ನ ಕೊಡ್ತಾರೋ ಗೊತ್ತಿಲ್ಲ. ಆದರೆ ದೂರುಗಳು 3 ದೂರುಗಳಿದ್ರೂ ಸಹ ಪ್ರಕರಣ ಒಂದೇ, ಅಂದರೆ ಸಿದ್ದರಾಮಯ್ಯ ವಿರುದ್ಧ ಮೂಡಾದಲ್ಲಿ ನಡೆದಿರ್ತಕ್ಕಂತಹ ಅಕ್ರಮದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ, 14 ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಪಡೆದುಕೊಂಡಿದ್ದಾರೆ ಅನ್ನೋದು ಇವರ ಮೂಲ ದೂರೇನಿದೆ ಅದು. ಆದರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ನೇರವಾಗಿ ತೆಗೆದುಕೊಳ್ಳಬಹುದಾ ಇವರ ದೂರನ್ನ ಅನ್ನೋದು ಪ್ರಶ್ನೆ. ಅದರ ವಿಚಾರವಾಗಿ ಇದೀಗ ಕೋರ್ಟ್ನಲ್ಲಿ ಗಂಭೀರವಾಗಿ ವಾದ ಮಂಡನೆ ಕಾರ್ಯ ಏನಿದೆ ಇದು ನಡೀತಿದೆ.